ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೆಳಗ್ಗೆನೇ ವಾಕಿಂಗ್ ಹೋದಾಗ ನನಗನ್ಸಿದ್ದೇನು ಗೊತ್ತಾ, ಡಾಕ್ಟ್ರುಗಳು ಏನು ಹೇಳ್ತಾರೆ ಗೊತ್ತಾ, ಎಳೆಯ ಕಂದಮ್ಮಗಳನ್ನು ಬೆಳಗಿನ ಎಳೆಯ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಹಿಡಿ, ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ದೊಡ್ಡವರಲ್ಲೂ ಅಷ್ಟೇ, ಯಾರಿಗಾದ್ರೂ ವಿಟಮಿನ್ ಡಿ ಕೊರತೆ ಇದ್ದರೆ ಎಳೆಯ ಬಿಸಿಲಲ್ಲಿ ನಿಂತ್ಕೊಳ್ಳಿ ಬೆಳಗಿನ ಹೊತ್ತು ಅಂತಂದ್ಬಿಟ್ಟು ಡಾಕ್ಟ್ರುಗಳು ಸಜೆಸ್ಟ್ ಮಾಡ್ತಾರೆ. ಇದು ನಮಗಷ್ಟೇ ಅಲ್ಲ ನೋಡಿ, ಇಲ್ಲಿ ನಾನು ವಾಕ್ ಬಂದಾಗ ಬೆಳಗ್ಗೆ ಈ ನವಿಲು ಎಳೆ ಬಿಸಿಲಿಗೆ ಹೇಗೆ ಕೂತಿದೆ ನೋಡಿ. ಅದಕ್ಕೆ ಯಾರು ಹೇಳಿಕೊಟ್ರು ಎಳೆ ಬಿಸಿಲಲ್ಲಿ ಕೂತ್ಕೊಳ್ಬೇಕು ಬಂದು ಅಂತ? ಇಲ್ಲಿ ಇನ್ನೊಂದು ನವಿಲು ರೆಕ್ಕೆ ಹರಡ್ಕೊಂಡು ಕೂತಿದೆ ನೋಡಿ ಬಿಸಿಲು ಕಾಯ್ತಾ. ಮತ್ತು ಮತ್ತೊಂದು ಇಲ್ಲಿ ಎಳೆ ಬಿಸಿಲಲ್ಲಿ ಕಾಳು ಹುಡ್ಕೋತ ಹೆಂಗೆ ನಡೆದಾಡ್ತಾ ಇದೆ. ಮನುಷ್ಯರು ಬರ್ತಾ ಇದ್ದಾರೆ ಅಂತಂದರೆ ಹಾರು ಹೊರಟೋಗ್ತವೆ ಅವು. ಹಾಗಾಗಿ ನಾನು ಇಲ್ಲೇ ಝೂಮ್ ಮಾಡಿದ್ನಲ್ಲ, ಸ್ವಲ್ಪ ಬ್ಲರ್ ಆಗ್ತಾ ಇದೆ ಕ್ಯಾಮ್ರಾ. ಒಂದು ಎಂಗೇಜ್ಮೆಂಟ್ ಇದೆ, ಹೋಗ್ತಾ ಇದ್ದೀನಿ ಮೈಸೂರಲ್ಲಿ. ನೆನೆ ಅಷ್ಟೇ ಮಂಗಳೂರಿಂದ ಬಂದೆ. ನನಗೂ ಮೊಮ್ಮಗಳು ತುಂಬ ಅಳ್ತಾ ಇದ್ಲು, ಅಮ್ಮ ಹೋಗಬೇಡ ಹೋಗಬೇಡ, ಇನ್ನೊಂದೆರಡು ದಿನ ಇದ್ದು ಹೋಗು ಅಂತ. ಇನ್ನು ಎಂಗೇಜ್ಮೆಂಟ್ ಇದ್ದಿದ್ದಕ್ಕೋಸ್ಕರ ಒಂದು. ಎರಡನೇದಾಗಿ ನಮ್ಮನೆಯವ್ರಿಗೂ ಊಟ ತಿಂಡಿಗೆಲ್ಲ ತೊಂದರೆ ನನ್ನಲ್ಲಿ ಇದ್ದುಬಿಟ್ರೆ. ಹಾಗಾಗಿ ಎಲ್ಲೂ ಈಗ ಹೆಚ್ಚಿಗೆ ಇರೋಕ್ಕಾಗಲ್ಲ. ಹೋದ್ರೂ ಒಂದು 4-5 ದಿನ ಅಷ್ಟೇ. ಮೊದಲಿಗೆ ಅಂದರೆ ತುಂಬ ದಿನ ಇರ್ತಾಯಿದ್ದೆ. ಅವಾಗ ನಮ್ಮನೆಯವರು ಓಡಾಡ್ತಾಯಿದ್ರು, ಅವರೇ ಅಲ್ಲಿಗೆ ಬರ್ತಾಯಿದ್ರು. ಹಾಗಾಗಿ ಊಟ ತಿಂಡಿದು ತೊಂದರೆ ಇರ್ತಾ ಇರಲಿಲ್ಲ. ಈಗ ಅವರೆಲ್ಲೂ ಬರಲ್ವಲ್ಲ, ಹಾಗಾಗಿ ನಾನು ಎಲ್ಲೋದ್ರೂ ಜಾಸ್ತಿ ದಿನ ಇರಲ್ಲ, ಬೇಗ ಬಂದುಬಿಡ್ತೀನಿ. ಈಗಲೇ ಲೇಟಾಗಿದೆ, ಬೇಗ ಬೇಗ ರೆಡಿ ಆಗಬೇಕು. ಎಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರೂ ಲೇಟಾಗಿ ಹೋಗುತ್ತೆ. ನಾವು 10 ಗಂಟೆಗೆ ಹೋಗಬೇಕಾಗಿದ್ದರೆ ನಾವು 9 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡ್ಬಿಡ್ಬೇಕು ಮನಸ್ಸಿನಲ್ಲಿ. ಒಂಥರ ಮೈಂಡ್ ಸೆಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಾಂದರೆ ನಾವು 10 ಗಂಟೆಗೆ ಅಂದ್ಕೊಂಡ್ರೆ ಅದು 11 ಆಗೋಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾನು ಹಾಗೇ ಮಾಡ್ಕೊಳ್ಳೋದು. 10 ಗಂಟೆಗೆ ಹೋಗಬೇಕು ಅಂದರೆ 9 ಗಂಟೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡ್ಬಿಡ್ತೀನಿ ಮನಸ್ಸಿನಲ್ಲಿ. ಆವಾಗ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾನು ಹೊರಗಡೆ ಹೋದಾಗಲೆಲ್ಲ ವಾಟರ್ ಬಾಟ್ಲ್ ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ. ಆದರೆ ಇವತ್ತು ಯಾಕೋ ಅದೂ ಬೇಜಾರಾಗ್ತಾಯಿದೆ. ಛತ್ರಿ, ವಾಟರ್ ಬಾಟ್ಲು ಏನೂ ಬೇಡ, ಆರಾಮಾಗಿ ಹೋಗಿ ಬರೋಣ ಅಂತ ಹಾಗೆ ಹೋಗ್ತಾಯಿದ್ದೀನಿ. ಸಂಬಂಧಗಳನ್ನು ಬ್ರಹ್ಮ ಸ್ವರ್ಗದಲ್ಲೇ ಬೆಸೆದಿರ್ತಾರೆ ಅಂತ ಹೇಳ್ತಾರೆ. ಹೌದು, ಅದು ನಿಜ ಇರಬಹುದು. ಯಾಕೆಂದರೆ ನಾವು ದಿನನಿತ್ಯ ನೋಡ್ತಾನೇ ಇರ್ತೀವಿ. ಎಷ್ಟೋ ಸಂಬಂಧಗಳು, ಎಷ್ಟೋ ಅಡಚಣೆಗಳ ನಡುವೆನೂ ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಹಾಗೆ ಕೆಲವು ಸಂಬಂಧಗಳು ಎಲ್ಲರ ಒಪ್ಪಿಗೆ ಇದ್ದರೂ ಸಹ ಇನ್ನೇನೋ ಕಾರಣಕ್ಕೆ ಮುರಿದು ಬೀಳುತ್ತೆ. ಹಾಗೇ ಅಲ್ವಾ, ಆ ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಪ್ರತಿಯೊಂದು ಇಲ್ಲಿ ನಡೆಯೋದು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರಲ್ಲ, ಅದೆಷ್ಟು ಸತ್ಯ ಅಲ್ವಾ. ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಬ್ಯುಸಿ, ಎಲ್ಲರೂ ಬ್ಯುಸಿ. ಹಾಗಾಗಿ ಯಾರ ಮನೆಗೆ ಯಾರೂ ಹೋಗಿ ಮಾತಾಡಿಸೋಷ್ಟು ಪುರ್ಸತ್ಗಳಿರಲ್ಲ. ಹೀಗೇನಾದರೂ ಕಾರ್ಯಕ್ರಮಗಳಾದ್ರೇ ಎಲ್ಲರೂ ಒಟ್ಟಿಗೆ ಸೇರ್ತಾರೆ, ಒಬ್ರಿಗೊಬ್ಬರ ವಿಚಾರಗಳ ವಿನಿಮಯ ಆಗುತ್ತೆ. ಹಾಗೆ ಎಷ್ಟೋ ಗಂಡು ಹೆಣ್ಣುಗಳ ಪರಿಚಯ ಆಗುತ್ತೆ, ಎಷ್ಟೋ ಸ್ವಯಂವರಗಳಾಗುತ್ತೆ. ಎಷ್ಟೋ ದಿನಗಳಿಂದ ನೋಡದೇ ಇರುವಂಥ, ಸೇರದೇ ಇರುವಂಥ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ ಇಲ್ಲಿ ಒಂದು ಕಡೆ ಸೇರ್ತಾರೆ, ಮಾತಾಡ್ತಾರೆ. 2 ಜೀವಗಳ ಸಂಬಂಧ ಬೆಸೀತಾ ಇರೋದಕ್ಕೆ, 2 ಕುಟುಂಬಗಳ ಬಾಂಧವ್ಯ ಕೂಡ್ತಾ ಇರೋದಕ್ಕೆ, ಬೆಳೀತಾ ಇರೋದಕ್ಕೆ ಸಮಾರಂಭಕ್ಕೆ ಬಂದ ಬಂಧುಗಳೆಲ್ಲ ಸಾಕ್ಷೀಭೂತರಾಗ್ತಾರೆ. ಹಾಗಾಗಿ ಇದು ಒಂದು ಕಾರ್ಯಕ್ರಮ, ಹಲವು ಅನುಕೂಲಗಳು, ಹಲವು ಪ್ರಯೋಜನಗಳು ಅಂತ ಹೇಳ್ಬೋದು. ಎಷ್ಟೋ ಬಾರಿ ಎಷ್ಟೋ ಕಡೆಗಳಲ್ಲಿ ಸಾಕಿ ಸಲಹಿದ ತಂದೆ ತಾಯಿಗಳನ್ನು ಬಿಟ್ಟು, ಬಂಧು ಬಾಂಧವರನ್ನ ಬಿಟ್ಟು, ಅಣ್ಣ ತಮ್ಮ ಅಕ್ಕ ತಂಗಿಯರನ್ನೆಲ್ಲ ತೊರೆದು ಒಂದು ದೇವಸ್ಥಾನದಲ್ಲೋ ಅಥವಾ ಇನ್ನೆಲ್ಲೋ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು, ಇದೆಲ್ಲ ಮನಸ್ಸುಗಳಿಗೆ ನೋವುಂಟು ಮಾಡುವಂಥದ್ದು. ಮದುವೆ ಅಂದರೆ ಜನ್ಮ ಜನ್ಮದ ಅನುಬಂಧ ಅಂತ ಹೇಳ್ತಾರೆ. ಜೀವನದಲ್ಲಿ ಒಂದೇ ಸಾರಿ ಮದುವೆ ಅನ್ನೋ ಸಮಾರಂಭ ನಡೆಯೋದು. ಅಂಥ ಸಮಾರಂಭದಲ್ಲಿ ಬಂಧು ಬಳಗ ಎಲ್ಲ ಸೇರ್ತಾರೆ, ಎಲ್ಲರ ಆಶೀರ್ವಾದ ಸಿಗುತ್ತೆ. ಇಂಥ ಅವಕಾಶವನ್ನು ಯಾಕೆ ಕಳ್ಕೋಬೇಕು ಅಲ್ವಾ? ಫ್ರೆಂಡ್ಸ್, ನೀವೇನಂತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.